ಹಾಯ್ ಎವ್ರಿವನ್, ವೆಲ್ಕಮ್ ಟು ಯಾರ್ ಕನ್ಸ್ಟ್ರಕ್ಷನ್. ನಾವು ರಾಜನಕುಂಟೆಯಲ್ಲಿ ಒಂದು ಪ್ರೀಮಿಯಮ್ ಕಾರ್ ಸರ್ವಿಸ್ ಸೆಂಟರ್ ಮಾಡ್ತಾಯಿದ್ದೀವಿ. ಅದು ಯಾವ ಥರ ಅಂದರೆ ಅದು ಆರ್ಕಿಟೆಕ್ಟ್ ಕಡೆಯಿಂದ ಬಂದಿರೋದು. ಅದು ಕಾಸ್ಟ್ ಸೇವಿಂಗ್ ಪ್ರಾಜೆಕ್ಟು, ಅಂದರೆ ಹೆಂಗೆ ಕಾಸ್ಟ್ ಸೇವ್ ಮಾಡಬೇಕು ಅಂತ ಒಂದು ಡೀಟೇಲ್ ಕೊಟ್ಟಿದ್ದಾರೆ. ಸೊ ಫಸ್ಟು ಅದೇ ಆ್ಯಕ್ಚುಲಿ ಖಾಲಿ ಜಾಗ ಬೇರೆಯವ್ರದ್ದು. ಈ ಕಾರ್ ಶೋರೂಮ್ ಅವ್ರು ಏನಿದ್ದಾರೆ ಅದನ್ನು ಅವರು ಒಂದು 10 ಇಯರ್ಸ್ಗೆ ಲೀಸ್ ತೊಗೊಂಡು ಈಗ ಅಲ್ಲಿ ನಾವು ಅದನ್ನು ವರ್ಕ್ಶಾಪ್ ರೆಡಿ ಮಾಡ್ತಾಯಿದ್ದೀವಿ. ಪ್ರೀಮಿಯಮ್ ಕಾರ್ಸ್ದು ವರ್ಕ್ಶಾಪು ತುಂಬ ಚೆನ್ನಾಗಿ ಮಾಡ್ತಾಯಿದ್ವಿ. ಸೊ ಸರ್ವಿಸ್ ಏರಿಯಾ ಬಂದು ನಿಮಗೆ ಒಂದು 85/40 ಜಾಗ ಅಷ್ಟು ಸರ್ವಿಸ್ ಏರಿಯಾ ಇದೆ. ಅದು ಬಿಟ್ಟು ಇನ್ನೊಂದು 80 feet/15 feet ಅಷ್ಟು ರೂಮ್ಸು ಅವ್ರಿಗೆ, ಆಮೇಲೆ ಆಫೀಸ್ ರೂಮು, ಲೇಬರ್ಸ್ ರೂಮು, ಸ್ಟೋರು, ಅಂದರೆ ಲಾಬಿ, ಅಂದರೆ ಕಸ್ಟಮರ್ ಬಂದರೆ ಸಿಟ್ಔಟು, ಅದೆಲ್ಲ ಒಂದು ಲೈನ್ ಮಾಡಿದ್ವಿ. ಸೊ ಅದಕ್ಕೇನು ಮಾಡಿದ್ದೀವಿ ಅಂದರೆ ಆರ್ಕಿಟೆಕ್ಟ್ ಯಾವ ಡೀಟೇಲ್ ಕೊಟ್ಟಿದ್ದಾರೆ ಅಂದರೆ, ಫಸ್ಟ್ ಎಲ್ಲ ಗ್ರೌಂಡ್ ಲೆವೆಲ್ ಮಾಡಿಕೊಂಡು ಅದಾದಮೇಲೆ ಅದಕ್ಕೆ ಫೌಂಡೇಶನ್ ಡೀಟೇಲ್ ಇಲ್ಲ. ಯಾಕಂದರೆ ಫೌಂಡೇಶನ್ ಇದು ಬಂದು ನಮಗೆ 10 years ಟೆಂಪ್ರರಿ ಸೆಟಪ್. ಇದು 10 yearsವರೆಗೂ ಲಾಸ್ಟ್ ಆಗಬೇಕು. ಮತ್ತು ಅದು ಕೊಟ್ಟಿರೋ ಮಟೀರಿಯಲ್ ಎಲ್ಲ ರೀಯೂಸ್ ಆಗಬೇಕು. ನಮಗೆ ಯಾವುದು ಮಟೀರಿಯಲ್ ವೇಸ್ಟ್ ಆಗಬಾರ್ದು, ಅದೊಂದು ಟೆಕ್ನಿಕ್ ಇದರಲ್ಲಿರೋದು. ಸೊ ಅಲ್ಲಿ ನಾವು ಏನೇನು ಮಟೀರಿಯಲ್ ಯೂಸ್ ಮಾಡ್ತೀವಿ ಅದೆಲ್ಲ ನಮಗೆ ರೀಯೂಸ್ ಆಗಬೇಕು. ಸೊ ಆ ಥರ ಮೆಥಡ್. ಅದಕ್ಕೆ ಏನು ಮಾಡಿದ್ದಾರೆ, ಫಸ್ಟು ನಾವೊಂದು ಲೆವೆಲ್ ಮಾಡಿಕೊಂಡು ಫ್ಲೋರ್ನ, ಸೊ ಹಾರ್ಡ್ ಸಾಯಿಲ್ ಸರ್ಫೇಸಿಗೆ ತೊಗೊಂಡು ಅದರಲ್ಲಿ ನಾವು ಡೈರೆಕ್ಟ್ ಪ್ಲಿಂತ್ ಬೀಮ್ ಹಾಕಿದ್ದೀವಿ. ಸೊ ಅಂದರೆ PCC ಹಾಕಿದ್ದೀವಿ ಫಸ್ಟ್ ಕೆಳಗಡೆ. ಸೊ ಎಂಟೈರ್ ಶೆಡ್ ರೂಮ್ಸ್ ಏನು ಬರುತ್ತೆ ಆ ಲೈನ್ಗೆ ಪ್ಲಿಂತ್ ಬೀಮ್ ಹಾಕಿದ್ದೀವಿ. ಪ್ಲಿಂತ್ ಬೀಮ್ ಹಾಕ್ಕೊಂಡು ಪಕ್ಕದಲ್ಲಿ ಈ MS ಕಾಲಮ್ ಮಾತ್ರ ಒಂದು ಫಿಟ್ಟಿಂಗ್ಸ್ ಹಾಕಿದ್ದೀವಿ. 2x2 ಓಪನ್ ಮಾಡಿ ಅದರಲ್ಲಿ ಕಾಲಮ್ಸ್ ಒಂದು 5 ಕಾಲಮ್ಸ್ ಬಂದಿದೆ. ಅದು ಲೈನಾಗಿ ನಿಲ್ಲಿಸ್ಕೊಂಡು ಅದಕ್ಕೆ ಮಾತ್ರ ಕಾಂಕ್ರೀಟ್ ಹಾಕ್ಕೊಂಡಿದ್ದೀವಿ ಆ 2 feet ಕೆಳಗಡೆಗೆ. ಇನ್ನು ಮಿಗಿ ಪ್ಲಿಂತ್ ಬೀಮ್ ಡೈರೆಕ್ಟು ಅರ್ತ್ ಮೇಲೆ ಇದೆ, ಅಂದರೆ PCC ಹಾಕಿ ಅದ್ರ ಮೇಲೆ ಪ್ಲಿಂತ್ ಬೀಮ್ ಹಾಕಿದ್ದೀವಿ. ಅದಾದಮೇಲೆ ಅದ್ರ ಮೇಲೆ ನಾವು ಡೈರೆಕ್ಟ್ ಬ್ಲಾಕ್ ವರ್ಕ್ ಕಟ್ಟಿದ್ದೀವಿ. ಬ್ಲಾಕ್ ವರ್ಕ್ ಅಂದರೆ ನಾವು ಸ್ಪೆಷಲ್ ಬ್ಲಾಕ್ ತರಿಸಿದ್ದೀವಿ, ರೆಗ್ಯುಲರ್ ಬ್ಲಾಕಲ್ಲ, ಸ್ವಲ್ಪ ಫಿನಿಶಿಂಗ್ ಇರೋ ಬ್ಲಾಕ್ ತರಿಸಿದ್ದೀವಿ. ಆ ಬ್ಲಾಕ್ಗೆ ಫುಲ್ಲು ಲಿಂಟಲ್ ಬರೋಲ್ಲ, ಸೀದಾ 10 feet ಹೈಟ್ಗೆ ಒಂದೇ ಸತಿ ಗೋಡೆ ಕಟ್ಟಿದ್ದೀವಿ. ಆಮೇಲೆ ಓಪ್ನಿಂಗನ್ನು ಲಿಂಟಲ್ ಹಾಕಿಲ್ಲ, ಎಲ್ಲ 10 feet ಹೈಟ್ಗೆ ಓಪ್ನಿಂಗ್ಸ್ ಕೊಟ್ಟಿದ್ದಾರೆ. ಸೊ ನಮಗೇನಂದರೆ ಏನು ಸೇವ್ ಆಯ್ತು ಅಂದರೆ, ಕೆಳಗಡೆ ನಮಗೆ ಫುಟಿಂಗ್ ಇಲ್ಲ, ಅದು ಸೇವ್ ಆಯಿತು. ಆಮೇಲೆ ಅರ್ತ್ ವರ್ಕ್ ಮಾಡಿಲ್ಲ ಸೈಡ್ ಸ್ಟೋನ್ ಮೆಸನ್ರಿಗೆ, ಅದು ಸೇವ್ ಆಯಿತು. ಡೈರೆಕ್ಟ್ PCC ಹಾಕಿದ್ವಿ, PCC ಮೇಲೆ ಪ್ಲಿಂತ್ ಬೀಮ್ ಹಾಕಿದ್ವಿ, ಪ್ಲಿಂತ್ ಬೀಮ್ ಮೇಲೆ ಬ್ಯಾಕ್ ಫಿಲ್ಲಿಂಗ್ ಮಾಡ್ಕೊಂಡಿದ್ವಿ ಒಳಗಡೆ ಎಲ್ಲ. ಅದಾದಮೇಲೆ ಡೈರೆಕ್ಟ್ ಬ್ಲಾಕ್ ವರ್ಕ್ ಬಂದಿದೆ. ಬ್ಲಾಕ್ ವರ್ಕ್ ಅಷ್ಟೇ ನೀಟ್ ಬ್ಲಾಕ್, ಫಿನಿಶಿಂಗ್ ಇರೋ ಬ್ಲಾಕ್ ತೊಗೊಂಡು ನೀಟಾಗಿ ವರ್ಕ್ ಮಾಡಿದ್ವಿ. ಯಾಕಂದರೆ ಅದಕ್ಕೆ ಪ್ಲಾಸ್ಟರಿಂಗ್ ಬರೋಲ್ಲ, ಬೋತ್ ಸೈಡ್, ಇನ್ಸೈಡು ಬರೋಲ್ಲ, ಔಟ್ಸೈಡು ಬರೋಲ್ಲ. ಆಮೇಲೆ ಏನೇನು ವಿಂಡೋಸ್ ಇದೆ ಮತ್ತು ಡೋರ್ಸ್ ಇದೆ ಅದಕ್ಕೆಲ್ಲ ನಾವೇನು ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ MS ಮಾಡಿದ್ದೀವಿ, MS ಡೋರ್ಸ್, ವಿಂಡೋಸು. ಸೊ ಅದೇನೆಂದರೆ ಫ್ಯೂಚರಲ್ಲಿ 10 years ಆದಮೇಲೆ ಅದನ್ನು ಬಿಚ್ಕೊಂಡು ಅವರು ರೀಸೇಲ್ ಮಾಡ್ಬೋದು, ಇಲ್ಲಾಂದರೆ ಬೇರೆ ಕಡೆ ಯೂಸ್ ಮಾಡ್ಕೋಬೋದು. ಈ ಬ್ಲಾಕ್ಸು ಅಷ್ಟೇ, 10 years ಆದಮೇಲೆ ಅವರು ಎಲ್ಲ ಬ್ಲಾಕು ಬಿಚ್ಕೊಂಡು ರೀಯೂಸ್ ಮಾಡ್ಬೋದು, ಒಂದು ಬ್ಲಾಕು ವೇಸ್ಟ್ ಆಗೋಲ್ಲ. ಸೊ ನಮಗೆ ಪ್ಲಿಂತ್ ಬೀಮ್ ಒಂದು ಬಿಟ್ಟರೆ ಮಿಗ್ಲಿದ್ದು ಯಾವುದು ವೇಸ್ಟ್ ಆಗೋಲ್ಲ. ಬ್ಲಾಕ್ಸ್ ವೇಸ್ಟ್ ಆಗೋಲ್ಲ, MS ಡೋರ್ ವೇಸ್ಟ್ ಆಗೋಲ್ಲ, MS ವಿಂಡೋ ವೇಸ್ಟ್ ಆಗೋಲ್ಲ. ಅದಾದಮೇಲೆ ಮೇಲೆ ರೂಫಲ್ಲಿ ಏನು ಮಾಡಿದ್ದೀವಿ ಅಂದರೆ ಡಕ್ ರೂಫ್ ಥರ, ಡೆಕ್ ರೂಫ್ ಹಾಕ್ತೀವಲ್ಲ, ಡೆಕ್ ಶೀಟಲ್ಲಿ ರೂಫ್ ಹಾಕ್ತೀವಲ್ಲ, ಅದೇ ಥರನೇ ನಾವು ಕಲರ್ ಕೋಟೆಡ್ ಶೀಟ್ ಹಾಕಿದ್ದೀವಿ. ಫಸ್ಟ್ ಬಾಟಮಲ್ಲಿ ಕಲರ್ ಕೋಟೆಡ್ ಶೀಟ್ ಹಾಕಿ, ಬಾಟಮಲ್ಲಿ MS ಫ್ರೇಮ್ ಮಾಡಿಲ್ಲ ನಾವು, ಟಾಪಲ್ಲಿ MS ಫ್ರೇಮ್ ಮಾಡಿದ್ದೀವಿ. ಟಾಪಲ್ಲಿ MS ಫ್ರೇಮ್ ಮಾಡಿ ಅದ್ರ ಮೇಲೆ 8 mm ರಾಡ್ದು ಒಂದು ಮ್ಯಾಟ್ ಕಟ್ಟಿದ್ದೀವಿ, 1 feet by 1 feet ಬೋತ್ವೆ ಮ್ಯಾಟ್ ಕಟ್ಟಿ ಅದ್ರ ಮೇಲೆ ಕಾಂಕ್ರೀಟಿಂಗ್ ಮಾಡಿಬಿಟ್ಟಿದ್ದೀವಿ ಒಂದು 2 inchಗೆ. ಸೊ ನಿಮಗೆ ಅದು RCC ರೂಫ್ ಥರನೇ ಆಯಿತು, ಏನು ಹೀಟ್ ಬರೋಲ್ಲ. ಮತ್ತು ಬಾಟಮಲ್ಲಿ ಫಿನಿಶಿಂಗ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನಮಗೆ. ನಾವು ಇದನ್ನು ಹಾಕಿದ್ದೀವಲ್ಲ ಶೀಟು, ಅದನ್ನು ಉಲ್ಟಾ ಮಾಡಾಕಿದ್ದೀವಿ, ಅಂದರೆ ಫಿನಿಶಿಂಗ್ ಬಾಟಮಲ್ಲಿ ಬರೋ ಥರ ಹಾಕಿದ್ದೀವಿ. ನೋಡೋಕೆ ತುಂಬ ಲುಕ್ಕಾಗಿ ಬರ್ತಾಯಿದೆ. ಇನ್ನೂ ವರ್ಕ್ ಅಂಡರ್ ಕನ್ಸ್ಟ್ರಕ್ಷನ್ ಇದೆ. ಫಿನಿಶಿಂಗ್ ಆದಮೇಲೆ ಕೂಡ ನಾನು ಇನ್ನಷ್ಟು ಫೋಟೋ ಇದರಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಅದಾದಮೇಲೆ ಏನಾಗಿದೆ, ನಮಗೆ ಇದೊಂದು ಸೆಟ್ ಆಯಿತು ಈ ಕಡೆದು. ಆಮೇಲೆ ಈ ಕಡೆ ಶೆಡ್ಗೆ ಏನು ಮಾಡಿದ್ದೀವಿ, ಪಕ್ಕದಲ್ಲಿ ಒಂದು ಎಕ್ಸಿಸ್ಟಿಂಗ್ ಶೆಡ್ ಇತ್ತು, ಅದೇ ಡೀಟೇಲ್ ತೊಗೊಂಡು, ಅಂದರೆ ಇದರಲ್ಲಿ ನಮಗೆ ಸೆಂಟ್ರಲ್ಲಿ ಕಾಲಮ್ ಬರಬಾರ್ದಾಗಿತ್ತು, ಅದರಿಂದ ನಾವು ಟ್ರಸ್ ವರ್ಕ್ ಮಾಡ್ಕೊಂಡಿದ್ದೀವಿ. ಒಂದು 5 ಟ್ರಸ್ ರೆಡಿ ಮಾಡಿ ಫುಲ್ ಇಲ್ಲಿಂದ ಅಲ್ಲಿಗೆ ಒಂದು 40 feetಗೆ ಸೆಂಟ್ರಲ್ಲಿ ಯಾವುದು ಕಾಲಮ್ ಬಂದಿಲ್ಲ. 80 feetಗೆ ಈ ಕಡೆ ಎಲ್ಲ 5 ಕಾಲಮ್ ಇದೆ, ಬಟ್ ಸೆಂಟ್ರಲ್ಲಿ ಎಲ್ಲ ಎಂಟಿ ಇದೆ. ಸೊ ಅದಕ್ಕೆ ಟ್ರಸ್ ವರ್ಕ್ ರೆಡಿ ಮಾಡಿ ಕಲರಿಂಗ್ ಮಾಡಿಕೊಂಡು ಶೀಟ್ ಕೂಡ ಹಾಕಿದ್ದೀವಿ.
ಫ್ರಂಟ್ ಕ್ಲೋಸ್ ಮಾಡಬೇಕು, ಅದೊಂದು ಬಾಕಿ ಇದೆ. ಇನ್ನು ಮಿಗಿಲಿದೆಲ್ಲ ರೆಡಿಯಾಗಿದೆ. ಸೊ ಈ ಕಾರ್ ಶೆಡ್ಗೂ ಮುಂದೆ ಫ್ರಂಟ್ ಒಳಗಡೆ ಈಗ ಪಿ ಸಿ ಸಿ ಹಾಕ್ಬಿಟ್ಟು ಫಿನಿಶಿಂಗ್ ಮಾಡಿಬಿಟ್ರೆ ವೆರಿ ಅಂದರೆ ವೆರಿ ಲೋ ಬಜೆಟಲ್ಲಿ ನಮ್ಮದೊಂದು 5000 ಸ್ಕ್ವೇರ್ ಫೀಟ್ ಅಷ್ಟು ಏರಿಯಾ ಶೆಡ್ ರೆಡಿಯಾಗಿದೆ. ಸೊ ಅದರದ್ದು ಡೀಟೇಲ್ ಎಲ್ಲ ಇದರಲ್ಲಿ ಜೊತೆಗೆ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಬೋದು. ಥ್ಯಾಂಕ್ ಯು.